ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ಇಂದು ನಿಮಗೆ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಬನ್ನಿ ನೋಡಿ, ಅಕ್ಕಪಕ್ಕಗಳಿಗೆ ಅಜಿತ್ಯ ಹರಿದ್ವರ್ಣದ ಸಸ್ಯಗಳಿದೆ, ಅಡಿಕೆ ತೋಟಗಳಿದೆ. ಇದನ್ನು ದಾಟ್ಕೊಂಡು ಮುಂದೆ ಬಂದರೆ ಗೇಟ್ ಒಳಗಡೆ ಪ್ರವೇಶ ಮಾಡಿದ್ರೆ ಅಲ್ಲಿ ಕುದುರೆಗಳು ಕಾಣ್ತವೆ. ಇಲ್ಲಿ ಬಂದಿರತಕ್ಕಂಥ ವೀಕ್ಷಕರಿಗೆ ಮಕ್ಕಳಿಗೆ ಕುದುರೆ ಸವಾರಿ ಮಾಡೋಕ್ಕೋಸ್ಕರವಾಗಿ ಇಲ್ಲಿ ಕುದುರೆಗಳಂತ ತಂದು ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಈಗ ದುಬಾರಿ ಅರಣ್ಯಕ್ಕೆ ಹೋಗ್ತಾ ಇದ್ವಿ. ಈಗ ನಾವೆಲ್ಲರೂ ಕೂಡ ಈ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು. ಬಂಡೆಗಳಿದೆ ಮತ್ತು ಮರಳಿನ ಚೀಲಗಳನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಹುಷಾರಾಗಿ ಹೋಗ್ಬೇಕು. ಪಾಚಿ ಇಲ್ಲ, ಇಲ್ಲಿ ಸ್ಲಿಪ್ ಆಗೋದಿಲ್ಲ. ಆದ್ರೂ ಕೂಡ ಕೇರ್ಫುಲ್ ಆಗಿ ಹೋಗ್ಬೇಕು. ನಾವು ಹೋಗೋ ದಾರಿಯಲ್ಲಿ ಯಾರು ಕೂಡ ಸ್ಲಿಪ್ ಆಗಿ ಬಿದ್ದಿದ್ದಿಲ್ಲ. ಎಲ್ಲರೂ ಕೂಡ ಕೇರ್ಫುಲ್ ಆಗಿ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ನೋಡಿ, ಸುತ್ತಮುತ್ತಲು ನಿತ್ಯ ಹರಿದ್ವರ್ಣದ ಕಾಡುಗಳಿದೆ. ಮಧ್ಯದಲ್ಲಿ ನೋಡಿ ಯಾವ ರೀತಿ ಬಂಡೆಗಳ ಮೇಲೆ ಮತ್ತು ಮರಳಿನ ತೀಲೆಗಳ ಮೇಲೆ ಹೋಗ್ತಾ ಇದ್ದಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಾ. ಈಗ ನೋಡಿ, ಇಲ್ಲಿ ಆನೆಗೆ ಸ್ನಾನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಎಲ್ಲರೂ ವೀಕ್ಷಕರು ಕೂಡ ಹೋಗಿ ಆನೆಗಳಿಗೆ ನೀರನ್ನು ಎರಚಿ ಸ್ನಾನ ಮಾಡಬಹುದು. ಇಲ್ಲಿ ದುಬಾರಿ ಸಾಕಾನೆಗಳ ಒಂದು ಶಿಬಿರ ಆಗಿದ್ದು, ಇಲ್ಲಿ ಮುಖ್ಯ ಗೇಟ್ ಇದೆ. ಇಲ್ಲಿ ಭಾನುವಾರ ಮತ್ತು ಸರ್ಕಾರಿ ಹುದ್ದೆಗಳಲ್ಲಿ 140 ರೂಪಾಯಿ ಕೊಡಬೇಕು ಪ್ರತಿಯೊಬ್ಬರಿಗೆ ಕೂಡ. ಆಮೇಲೆ ಬೇರೆ ದಿನಗಳಲ್ಲಿ, ಸಾಮಾನ್ಯ ದಿನಗಳಲ್ಲಿ 120 ರೂಪಾಯಿ ಕೊಡಬೇಕು. ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಇಲ್ಲ. ಇಲ್ಲಿಯರು ಕೂಡ ಎಂಟ್ರೆನ್ಸ್ ಫೀಸ್ ಕೊಟ್ಬಿಟ್ಟು ಹೊರಗಡೆಗೆ ಹೋಗ್ಬೇಕು. ಆದ ಕಾರಣದಿಂದ ಎಲ್ಲರೂ ಕೂಡ ಫೀಸ್ ಕೊಟ್ಟು ಹೋಗ್ತಾ ಇದ್ದಾರೆ. ಈಗ ದುಬಾರಿ ಸಾಕಾನೆ ಶಿಬಿರ ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ, ಸಂಜೆ 4:30 5:30. ಮೀಸಲು ಪ್ರದೇಶ, ಅಪ್ಪಣೆಯಂತೆ ಒಳಗೆ ಪ್ರವೇಶ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ರೇಟು ಪ್ರವೇಶ ಶುಲ್ಕ 140 ರೂಪಾಯಿಗಳು ಸಾಮಾನ್ಯ ಸಂಡೆ ಮತ್ತು ಬೇರೆ ಹಬ್ಬದ ದಿನಗಳಲ್ಲಿ, ಮತ್ತು ಬೇರೆ ದಿನಗಳಲ್ಲಿ 120 ರೂಪಾಯಿ. ನೋಡಿ, ಇಲ್ಲಿ ಹೋಗೋದಕ್ಕೆ ಮತ್ತು ಬರೋದಕ್ಕೆ ಕಟ್ಟೆಗಳನ್ನು ಹಾಕಿದ್ದಾರೆ. ಟಿಕೆಟ್ ಅನ್ನ ತೆಗೆದುಕೊಂಡು ನಾವು ಇಲ್ಲಿ ಹೋಗ್ಬೇಕು. ನೋಡಿ, ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಈಗ ಇಲ್ಲಿ ಹೊರಗಡೆ ಕಲ್ಲನ್ನು ಹಾಕಿದ್ದಾರೆ ನೆಲದ ಮೇಲೆಲ್ಲ. ಆ ಕಡೆಗೆ ಮರದ ಕಟ್ಟಿಗೆಗಳನ್ನು ಕಟ್ಟಿದ್ದಾರೆ. ಅಲ್ಲಿ ಬಂದು ಟಿಕೆಟ್ ಅನ್ನು ತೋರಿಸ್ಬಿಟ್ರೆ ಅವ್ರು ಒಳಗೆ ಬರ್ತಾರೆ. ದುಬಾರಿ ಅರಣ್ಯ ಶಿಬಿರದ ಬಗ್ಗೆ ಇವರ ಕೂಡ ಹಾಕಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡಿದ್ರಿ. ಈಗ ಎಲ್ಲರೂ ಕೂಡ ತುಂಬಾ ಉತ್ಸುಕತೆಯಿಂದ ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಮೊದಲು ಹೋಗ್ತಿದ್ದಂಗೆ ಸುತ್ತಲೂ ಒಂದು ಕಟಕಟೆಯನ್ನು ಹಾಕಿದ್ದಾರೆ. ಅಲ್ಲಿ ಆನೆಗಳನ್ನ ತಂದು ನಿಲ್ಲಿಸಿದ್ದಾರೆ. ಇಲ್ಲಿಗ ತಾವು ನೋಡ್ತಿದ್ರೆ ಈಗ ಎಲ್ಲವೂ ಕೂಡ ಸಾಕಿದ ಆನೆಗಳಾಗಿದೆ. ಇವುಗಳಿಗೆ ಆಹಾರವನ್ನು ಕೂಡ ಕೊಡಲಾಗುತ್ತೆ. ಇಲ್ಲೇನೆ ಬೆಳಿಗ್ಗೆ ಸುಮಾರು ನಾವು 9:10 ಅಷ್ಟಕ್ಕೆ ಹೋಗಿದ್ವಿ. ಇಲ್ಲಿಗ ಅಲ್ಲಿ ಆನೆಗಳು ಆಗ್ತಾನೆ ನಿದ್ದೆಯನ್ನು ಮಾಡಿ ಎದ್ದು ಕೈ ಕಾಲನ್ನು ಆಡ್ತಿ ವಾರ್ಮಿಂಗ್ ಅಪ್ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಇವುಗಳಿಗೆ ಸುಮಾರು 10 ಗಂಟೆ ವೇಳೆಗೆ ಇವಕ್ಕೆ ಆಹಾರವನ್ನು ಕೊಡಲಾಗತ್ತೆ. ಹುಲ್ಲಿನ ಹೊರಗಡೆಗೆ ಭತ್ತವನ್ನು ತುಂಬಿ ಬೆಲ್ಲವನ್ನು ಹಾಕಿ ಅವುಗಳಿಗೆ ತಿನ್ನೋದಕ್ಕೆ ಕೊಡ್ತಾರೆ. ನೋಡಿ, ಇಲ್ಲಿ ಆನೆಗಳಲ್ಲಿ ಒಂದು ಆನೆ ಕರ್ಕೊಂಡೋಗಿ ಸ್ನಾನ ಮಾಡ್ತೀವಿ, ವಾಪಸ್ಸು ಕರ್ಕೊಂಬರ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ಆನೆಯನ್ನ ವಿಶೇಷವಾಗಿ ನೋಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಸಾಕಾನೆಗಳು, ಸಾಧು ಆನೆಗಳು. ಆದರೂ ಕೂಡ ಆನೆಗಳ ಬಗ್ಗೆ ನಾವು ಕೇರ್ಫುಲ್ ಆಗಿರ್ಬೇಕು. ಆದ ಕಾರಣದಿಂದವಾಗಿ ಎಲ್ಲರೂ ಕೂಡ ಮಾವಟಿಗೆ ಮೇಲೆ ಕೂತ್ಕೊಂಡು ಕೈಯಲ್ಲಿ ಅಂಕುಶ ಹಿಡ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಆನೆ ಶುಭ್ರವಾಗಿ ಸ್ನಾನ ಮಾಡ್ತಿ ಕರ್ಕೊಂಬಂದಿದ್ದಾರೆ. ಆನೆ ಸ್ನಾನ ಮಾಡಿಸೋದು ಹಂಗೆ ಕಾಣುತ್ತೆ, ಸ್ನಾನ ಮಾಡ್ತಿರೋ ಹಂಗೆ ಕಾಣುತ್ತೆ. ಆದ್ರೆ ಮಣ್ಣುಗಳನ್ನ ಹಾಕೊಂಡಿದ್ರೆ ಆ ಮಣ್ಣೆಲ್ಲ ಕ್ಲೀನ್ ಆಗತ್ತೆ. ಇಲ್ಲಿ ಆನೆಗಳನ್ನ ಇಲ್ಲಿ ಸ್ನಾನ ಮಾಡಿಸೋ ದೃಶ್ಯ ಕೂಡ ಇದು. ಇಲ್ಲಿ ತಾವು ನೋಡ್ತಾ ಇದ್ರ ಜಡ್ಗಳೆಲ್ಲ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಮಧ್ಯದಲ್ಲಿ ನೋಡ್ಕೊಂಬರ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೆ. ಈಗ ನೋಡಿ, ಈಗ ಮತ್ತೊಂದು ಆನೆಯನ್ನ ಈಗ ಸ್ನಾನ ಮಾಡೋದಕ್ಕೋಸ್ಕರವಾಗಿ ಕರ್ಕೊಂಡು ಹೋಗ್ತಾರೆ. ಸ್ನಾನ ಮಾಡೋಕ್ಕಿಂತ ಮುಂಚೆ ಅವುಗಳಿಗೆ 10 ಗಂಟೆಯಿಂದ 11 ಗಂಟೆ ಹುಲ್ಲನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಈಗ ಆ ಹುಲ್ಲಿನ ಒಳಗಡೆ ಭತ್ತವನ್ನ ಮತ್ತು ಬೆಲ್ಲವನ್ನು ಹಾಕಿ ಉಂಡೆ ಮಾಡಿ ಅವುಗಳಿಗೆ ತಿನ್ನೋಕ್ಕೆ ಕೊಡ್ತಾರೆ. ಅದೇ ಅವುಗಳಿಗೆ ಆಹಾರ ಆಗಿದೆ. ಏನು ಆಹಾರ ಕೊಡ್ತಾರ ಗೊತ್ತಿಲ್ಲ. ಆದರೆ ಬೆಳಿಗ್ಗೆ ಮಾತ್ರ ಹುಲ್ಲು ಮತ್ತು ಭತ್ತ ಮತ್ತು ಬೆಲ್ಲವನ್ನು ಕೂಡ ಕೊಡ್ತಾರೆ. ನೋಡಿ, ಇಲ್ಲಿ
ಎಷ್ಟು ದೂರ ಇದೆ, ಸುಮಾರು ಒಂದು 5-6 ಅಡಿ 7-8 ಅಡಿ ದೂರದಲ್ಲಿ ಕಟ್ಟಕಟ್ಟೆ ಹಾಕಿದ್ದಾರೆ. ಅಕಸ್ಮಾತ್ ಯಾರು ಕೂಡ ಆನೆ ಹತ್ರ ಹೋಗ್ಬಾರ್ದು, ಆನೆ ಯಾರಿಗೂ ಕೂಡ ಕೆರಳಿದ್ರೆ ತೊಂದರೆ ಮಾಡಬಾರ್ದು ಅನ್ನೋ ದೃಷ್ಟಿಕೋಸ್ಕರವಾಗಿ ಆನೆಗಳನ್ನ ಆದಷ್ಟು ದೂರದಲ್ಲಿ ನಿಂತ್ಕೊಂಡು ನಾವು ನೋಡಬೇಕು. ನೋಡಿ, ಆನೆ ಇಲ್ಲಿ ಕೊಂಬಿದೆ, ಇಲ್ಲಿ ಕೊಂಬಿನಿಂದ ಯಾವ ರೀತಿ ತಂತಾಗಿದೆ. ವಿಶೇಷವಾಗಿ ಇದು ಗಡ್ಡಾನೆ, ಈ ಗಡ್ಡಾನೆಯನ್ನು ಕೂಡ ಇಲ್ಲಿ ಒಳಗಿಸಿಟ್ಟಿದ್ದಾರೆ. ಇಲ್ಲಿ ದುಬಾರೆ ಅರಣ್ಯದಲ್ಲಿ ಹೋಗಿ ಆನೆಗಳನ್ನ ಹಿಡ್ಕೊಂಡ್ಬರ್ತಾರೆ. ಸಾಕಾನೆಗಳು 4 ಸುತ್ತಮುತ್ತ ನೋಡಿ. ನಮ್ಮ ಮೊಮ್ಮಗಳು ಆನೆಗಳಿಗೆ ಕಿಟಕಿ ಹೊಡೆದು ಕರಿತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ನೋಡ್ತಾ ಇದ್ದಾರೆ. ಈಗ ನೋಡಿ, ಇಲ್ಲಿ ಗಂಡು ಆನೆ ಇದೆ. ಇಲ್ಲಿ ಸುಮಾರು 44 ವರ್ಷ, 30 ವರ್ಷ, 35 ವರ್ಷ, 40 ವರ್ಷ, 44 ವರ್ಷ, 45 ವರ್ಷ ಈ ರೀತಿ ಎಲ್ಲ ರೀತಿಯ ಬೋರ್ಡ್ಗಳನ್ನ ಹಾಕಿದ್ದಾರೆ. ಯಾವ ಆನೆಗಳಿಗೆ ಎಷ್ಟೆಷ್ಟು ವರ್ಷ ಇದೆ ಅಂತ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಬರೆದಿರತಕ್ಕಂಥ ದೃಶ್ಯವನ್ನು ಈಗ ನೋಡ್ತಿದ್ದೆ. ಮತ್ತು ಅದರ ಹೆಸರು ಕೂಡ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ನೋಡ್ಬೋದಾಗಿದೆ. ಬೆಳಿಗ್ಗೆ ಸುಮಾರು ಒಂದು 9 ಗಂಟೆ ವೇಳೆಗೆ ಇವರಿಗೆ ನಮಗೆ ಪ್ರವೇಶ ಮಾಡಿದ್ರೆ ಟಿಕೆಟ್ ತಗೊಂಡು ಒಳಗೆ ಪ್ರವೇಶ ಮಾಡಬೇಕು. ನೋಡಿ, ದೂರದಲ್ಲಿ ಒಂದು ಗಂಡಾನೆ ಕೂಡ ನಿಂತಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ, ಎಲ್ಲವೂ ಕೂಡ ಶಾಂತವಾಗಿ ಸಮಾಧಾನವಾಗಿ ನಿಂತಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಒಳಗಿಸಿರ್ತಕ್ಕಂಥ ಆನೆ ಆದ್ರಿಂದ ಯಾವುದೇ ರೀತಿಯ ತಂಟೆ ತಕರಾರು ಮಾಡೋದಿಲ್ಲ. ಅವು ಏನಾದ್ರು ತಿಂಡಿ ಕೊಟ್ಟರೆ ತಿಂತವೆ, ತಿಂಡಿ ಕೊಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಇಲ್ಲಿ. ಆದರೆ ಅಲ್ಲಿ ಮಾವತರು ಏನು ಮಾಡ್ತಾರೆ, ಹುಲ್ಲಿನ ಮಧ್ಯದಲ್ಲಿ ಒಂದು ಭತ್ತವನ್ನು ಹಾಕಿ ಜೊತೆಗೊಂದು ಬೆಲ್ಲವನ್ನು ಹಾಕಿ ಎಲ್ಲ ಮುತ್ತಿ ಕಟ್ಟಿ ಇಟ್ಟಿರ್ತಾರೆ. ಅದಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ಈಸ್ಕೊಂಡು ನಾವೇ ಸ್ವತಃ ಆನೆಗಳಿಗೆ ತಿನ್ನಿಸಬಹುದಾಗಿದೆ. ಅವು ಮುಂದಕ್ಕೆ ಚಾಚಿದ್ರೆ ಅವು ಏನು ಮಾಡ್ತವೆ, ಸೊಂಡಿಲಿನಿಂದ ಆ ಹುಲ್ಲಿನ ಉಂಡೆಯನ್ನು ಸೇರಿಕೊಂಡು ತಿಂತವೆ. ಅದಕ್ಕೋಸ್ಕರ ನಾವು 50 ರೂಪಾಯಿ 100 ರೂಪಾಯಿ ಅವ್ರಿಗೆ ಮಾವಟಿಗರಿಗೆ ಕೊಡಬೇಕಾಗತ್ತೆ. ಯಾರಿಗೆ ಆಸೆ ಇದೆ, ಇಷ್ಟ ಇದೆ ಆನೆಗಳಿಗೆ ತಿನ್ನಿಸ್ಬೇಕು ಅಂಥವರು ಇಲ್ಲಿ ದುಡ್ಡನ್ನು ಕೊಟ್ಟು ತಿಂಡಿಯ ಒಂದು ಉಂಡೆಯನ್ನು ತೆಗೆದುಕೊಂಡು ಒಂದು ಆನೆಗಳಿಗೆ ಕೊಡಬೇಕು. ಅದನ್ನು ತಿನ್ನನ್ನು ನೋಡಿ ಸಂತೋಷ ಪಡ್ತಾರೆ. ನೋಡಿ, ಯಾವ ರೀತಿ ಆನೆ ಕೆಳಗಡೆ ಬಿದ್ದಿರ್ತಕ್ಕಂಥ ಹುಲ್ಲನ್ನು ಎತ್ಕೊಂಡು ತಿಂತಾ ಇದೆ. ಇನ್ನೊಂದು ಆನೆ ಮೈ ಮೇಲಕ್ಕೆ ಮಣ್ಣನ್ನ ಎಚ್ಕೊತಾ ಇರ್ತಕ್ಕಂಥ ದೃಶ್ಯವಂತ ನೋಡ್ತಿದ್ರ. ಸುತ್ತಲಿರ್ತಕ್ಕಂಥ ಮಣ್ಣನ್ನ ಸೊಂಡಿನಲ್ಲಿ ಎತ್ಕೊಂಡು ಮೈ ಮೇಲೆ ಎತ್ಕೋತಾ ಇದೆ. ಅವಕ್ಕೆ ಏನೋ ಒಂದು ಸಂತೋಷ, ಮೈ ಮೇಲೆ ಕೆಸರ ಕೊಡುವಂಥದ್ದು, ಆ ಮಣ್ಣ ಕೊಡುವಂಥದ್ದು ಎಲ್ಲ ಮಾಡ್ಕೋತವೆ. ಇನ್ನೇನು 11 ಗಂಟೆಗೆ ಎಲ್ಲ ಆನೆಗಳನ್ನ ಸ್ನಾನ ಮಾಡಿಸೋಕ್ಕೋಸ್ಕರವಾಗಿ ಯಾವ ರೀತಿ ಮೈ ಮೇಲೆ ಒಂದು ಮಣ್ಣನ್ನು ಹಾಕೋತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಇದೇ ರೀತಿ ನಮಗೆ ಮಕ್ಕಳು ಮರಿ ಎಲ್ಲರೂ ಕೂಡ ಇಲ್ಲಿ ಬರ್ತಾ ನೋಡಿರಿ ಯಾವ ರೀತಿ ಮಣ್ಣನ್ನು ನೆಕ್ಕೋತಾ ಇದೆ. ಸೊಂಟಿನಲ್ಲಿ ತಗೊಂಡು ಹೊಟ್ಟೆ ಭಾಗಕ್ಕೆ ಎರ್ಚ್ಕೋತಾ ಇದೆ ಮತ್ತು ಬೆನ್ನಿನ ಭಾಗಕ್ಕೆ ಎರ್ಚ್ಕೋತಾ ಇದೆ. ಎಲ್ಲವೂ ಕೂಡ ಮಾಡ್ತಾ ಇದೆ. ಈಗ ಎಲ್ಲವೂ ಕೂಡ ಆಹಾರ ಕೊಡೋ ಸಮಯ ಆಗಿದೆ. ಈಗ ಆನೆಗಳಿಗೆ ಅಲ್ಲೇ ತಿಂತವೆ. ಮಾವಟಿಗರು ಹುಲ್ಲು, ಭತ್ತ ಮತ್ತು ಅಚ್ಚು ಬೆಲ್ಲವನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದು ಕೆಳಗಡೆ ಕುತ್ಕೊಂಡು ಗುಂಡಿಗೆ ಇದು ಒಂದು ಬಟನಾಕಾರವಾಗಿ ಹುಲ್ಲನ್ನು ಸುತ್ತಿ ಅದರೊಳಗಡೆ ಭತ್ತವನ್ನು ಹಾಕಿ ಒಂದು ಅಚ್ಚು ಬೆಲ್ಲವನ್ನು ಹಾಕಿ ಎಲ್ಲವನ್ನು ಆಹಾರದ ಉಂಡೆಗಳನ್ನು ತಯಾರು ಮಾಡ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ನೋಡ್ಬೋದಾಗಿದೆ. ನೋಡಿ, ಹೆಂಗೆ ಸಾಲಾಗಿ ಶಾಂತವಾಗಿ ಸಮಾಧಾನವಾಗಿ ನಿಂತಿರ್ತಕ್ಕಂಥ ಆನೆಗಳು ದುಬಾರೆ ಶಿಬಿರದಲ್ಲಿ ಇಲ್ಲಿ ಬಂದಿದ್ವಿ. ಈಗ ನಾವು ಯಾವುದೋ ಮದುವೆಗೋಸ್ಕರವಾಗಿ ಬರಬೇಕಾಗಿತ್ತು, ಬಂದಿದ್ವಿ. ಇಲ್ಲಿಗೆ ಬಂದಿದ್ದಾಗ ಅದೇ ರಸ್ತೆಯಲ್ಲಿ ಇರ್ತಕ್ಕಂಥ ಆನೆ ಶಿಬಿರಕ್ಕೆ ಬಂದಿದ್ವಿ. ಈಗ ಇಲ್ಲಿ ಬಂದು ನೋಡಿ ಯಾವ ರೀತಿ ಮೈ ಮೇಲೆ ಮಣ್ಣನ್ನು ಸುರ್ಕೋತಾ ಇದೆ ಆನೆ. ಇದು ತುಂಟ ಆನೆ. ಇದು ಹೋಗ್ಬಿಟ್ಟು ಮದುವೆಗೆ ಹೋಗೋಕ್ಕಿಂತ ಮುಂಚೆ ದುಬಾರೆ ಅರಣ್ಯಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ವಿ. ನಾನು ಆದಿತ್ಯ ಲೋಕೇಶ್, ನಮಗೆ ಗೊತ್ತಿದ್ದ ಪರಿಮಳ, ಆಮೇಲೆ ನಮ್ಮ ಮಗಳು ಪೂಜಾ, ನಮ್ಮ ಮನೆಯ ದಿನೇಶ್ ಅವರು, ನನ್ನ ಮಗ ಋತ್ವಿಕ್, ನಮ್ಮ ಮಗಳು ಕ್ಷಮಾ, ಒಟ್ಟು 6 ಜನ ಕಾರನ್ನು ಕೂತ್ಕೊಂಡು ಇಲ್ಲಿಗೆ ದುಬಾರೆ ಆನೆ ಶಿಬಿರಕ್ಕೆ ಬಂದಿದ್ವಿ. ಈಗ ಬೆಳಿಗ್ಗೆ ಸುಮಾರು 9:30 ಇಲ್ಲಿ ಎಂಟ್ರಿ ಆಯಿತು. ಟಿಕೆಟ್ ತಗೊಂಡು ಪ್ರತಿಯೊಬ್ಬರು ಕೂಡ 120 ರೂಪಾಯಿ ಟಿಕೆಟ್ ಕೊಟ್ಟು ಇಲ್ಲಿ ಟಿಕೆಟ್ ತಗೊಂಡು ಎಂಟ್ರಿ ಪಡೆದಿದ್ವಿ. ಈಗ ಬಂದು ಅಲ್ಲಿ ರಸ್ತೆಯಲ್ಲಿ ನದಿನಲ್ಲಿ ನಡ್ಕೊಂಡು ಬರಬೇಕು. ನೀರು ಹರಿತಾ ಇರ್ತದೆ, ಅಂಥದ್ದೇನಿಲ್ಲ, ಮೊಳಕಾಲು ಉದ್ದಕ್ಕೂ ನೀರು ಇರ್ತದೆ.
ಅಲ್ಲಿ ಮರಳು ಚೀಲಗಳನ್ನು ಕೂಡ ಹಾಕಿರ್ತಾರೆ ಮತ್ತು ಬಂಡೆಗಳು ಕೂಡ ಮೇಲೆ ನಡ್ಕೊಂಡು ಬರಬೇಕು. ಬಂಡೆಗಳ ಮೇಲೆ ಪಾಚಿ ಕೂಡ ಇರೋದಿಲ್ಲ. ಸಾವಧಾನವಾಗಿ ನಿಧಾನವಾಗಿ ಕೇರ್ಫುಲ್ ಆಗಿ ನಡ್ಕೊಂಡು ಬಂದಾಗ ಇಲ್ಲಿ ದುಬಾರಿ ಆನೆಯ ಒಂದು ಮೊದಲನೆಯ ಒಂದು ಶಿಬಿರಕ್ಕೆ ಬರ್ತೀವಿ. ಇಲ್ಲಿ ಆಗ ತಾನೇ ಆನೆಗಳು ವಿಶ್ರಾಂತಿ ಪಡ್ಕೊಂಡು ನಿಂತಿವೆ. ಇಲ್ಲಿ ನೋಡಿ, ಈಗ ನಾವೆಲ್ಲ ಬಂದ್ರು ಪ್ಲಾಸ್ಟಿಕ್ ಹಾಳೆಗಳನ್ನ ಹಾಕೋದ್ರ ಕೆಳಗಡೆ ಇಲ್ಲಿ ನೋಡಿ, ಈಗ ಅವಕ್ಕೆ ಆನೆಗಳಿಗೆ ನೋಡಿ ಆಹಾರವನ್ನು ತಯಾರು ಮಾಡೋಕ್ಕೋಸ್ಕರವಾಗಿ ನೋಡಿ ಭತ್ತವನ್ನ ತುರ್ಕೋತಾ ಇದ್ದಾರೆ. ನೋಡಿ, ಈಗ ಚೀಲದ ಮೇಲೆ ಹುಲ್ಲನ್ನು ಬಟ್ಟಳಕಾರವಾಗಿ ಮಾಡಿ ಅದರೊಳಗಡೆಗೆ ಭತ್ತವನ್ನು ಮತ್ತು ಬೆಲ್ಲವನ್ನು ಹಾಕಿ ಒಂದೊಂದು ಉಂಡೆಗಳನ್ನಾಗಿ ಮಾಡ್ತಾರೆ. ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಒಟ್ಟಿಗೆ ಒಂದ್ಸರಿ ತಿನ್ನುತ್ತಾರೆ. ಇಲ್ಲಿರ್ತಕ್ಕಂಥ ವೀಕ್ಷಕರಿಗೆ ಏನಾದರೂ ಆನೆಗಳಿಗೆ ತಿನ್ನಿಸಬೇಕು ಅಂತ ಆಸೆ ಆದರೆ ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಆ ಒಂದು ಹುಲ್ಲಿನ ಬುತ್ತಿಯನ್ನು ತೆಗೆದುಕೊಂಡು ಹೋಗಿ ಆನೆಗಳಿಗೆ ಹತ್ರ ನೀಡಿದ್ರೆ, ದೂರದಿಂದ ಕೈಯಿಂದ ಮುಂದಕ್ಕೆ ಚಾಚಿದ್ರೆ ಆನೆಗಳು ಅದನ್ನು ನೋಡಿ ಅವು ಆ ಒಂದು ಆಹಾರದ ಉಂಡೆಯನ್ನ ತೆಗೆದುಕೊಂಡು ತಿಂತವೆ. ನೋಡಿ, ವಿಶೇಷವಾಗಿ ಮಾವಟಿಗರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹುಲ್ಲಿನಿಂದ ಆನೆಗಳ ಆಹಾರವನ್ನ ಪಟ್ಟಣವನ್ನು ನೋಡಿ ಅವರಿಗೆ ಉಂಡೆಗಳನ್ನ ಕಟ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ. ಈ ರೀತಿ ಬಟ್ಟಣಿಕಾರವಾಗಿ ಉಂಡೆ ಕಟ್ಟಿ ಅದರಲ್ಲಿ ಭತ್ತವನ್ನು ಹಾಕಿ ಅದರ ಮೇಲೆ ಒಳಗಡೆ ಒಂದು ಬೆಲ್ಲವನ್ನು ಹಾಕಿ ಗಂಟನ್ನು ಕಟ್ತಾರೆ. ಹುಲ್ಲಿನಿಂದ ಗಂಟೆಯನ್ನು ಕಟ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಈ ರೀತಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಒಂದ್ಸರಿ ಅವ್ರು ಹೋಗಿ ತಿನ್ನುತ್ತಾರೆ. ಆದ್ರೆ ನೋಡಿ ಯಾವ ರೀತಿ ಬಟ್ಟಲು ಆಕಾರವಾಗಿ ಮಾಡಿ ಆ ಭತ್ತವನ್ನು ತುಂಬಿ ಹಾಕ್ತಾ ಇರ್ತಕ್ಕಂಥದ್ದು. ಆಮೇಲೆ ಹುಲ್ಲಿನಿಂದ ಒಂದು ಗಂಟನ್ನ ಹಾಕುವಂತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಈಗ ಇದೇ ರೀತಿ ವಿಶೇಷವಾಗಿ ಈ ಆನೆಗಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನು ಕೊಡಲಾಗತ್ತೆ. ಬ್ರೇಕ್ಫಾಸ್ಟ್ ಅಂದ್ರೆ ಇದೆ ಅವಕ್ಕೆ. ಇಲ್ಲಿ ಬರ್ತಾ ಇರ್ತಕ್ಕಂಥ ವೀಕ್ಷಕರು ಆನೆಗಳಿಗೆ ಆಹಾರ ತಿನ್ನಿಸ್ಬೇಕು ಅಂತ ಆದ್ರೆ ಆ ಮಾವುತರು ಕಟ್ಟಿರ್ತಕ್ಕಂಥ ಬುತ್ತಿಯನ್ನ 50 ರೂಪಾಯಿ ಅಥವಾ 100 ರೂಪಾಯಿ ಕೊಟ್ಬಿಟ್ಟು ಈಸ್ಕೊಂಡು ಆನೆಗಳಿಗೆ ತಿನ್ನಿಸ್ಬೋದಾಗಿದೆ. ನೋಡಿ, ದೂರದಲ್ಲಿ ನಿಂತಿದ್ದಾರೆ. ಇಲ್ಲಿ ಯಾವ ರೀತಿ ಕೈಯನ್ನು ಚಾಚಿಕೊಂಡು ಆನೆಗಳ ಕಡೆಗೆ ಚಾಚಿದ್ರೆ ಆನೆ ಅದನ್ನ ನೋಡಿ ಸೊಂಡಿಲಿಂದ ಈಸ್ಕೊಡುತ್ತೆ. ಈಸ್ಕೊಂಡು ತಿನ್ನುವಂತ ದೃಶ್ಯವನ್ನು ತಾವೀಗ ನೋಡಿ ಕೆಳಗಡೆ ಬಿದ್ದೋಯ್ತದು. ಚೆನ್ನಾಗಿ ಇಟ್ಕೊಳಕ್ಕಾಗಿಲ್ಲ ಅದು. ನೋಡಿ, ಈಗ ಮತ್ತೆ ಎತ್ಕೋತಾ ಇದೆ. ಈಗ ಆನೆ ಅದೀಗ ಎತ್ಕೊಂಡದು ಮತ್ತೆ ತಿನ್ನುತ್ತೆ. ನೋಡಿ, ಇಲ್ಲಿ ಭತ್ತವನ್ನ ತೆಗೆದುಕೊಂಡ್ ಬರ್ತಾ ಇದ್ದಾರೆ, ಹುಲ್ಲನ್ನು ತೆಗೆದುಕೊಂಡ್ ಬರ್ತಾರೆ ಮತ್ತು ಕಬ್ಬನ್ನು ತೆಗೆದುಕೊಂಡ್ಬಂದು ಒಂದು 4-5 ಕಡೆ ಇಟ್ಕೋತಾರೆ. ಇಟ್ಕೊಂಡು ಆನೆಗಳ ಮಾವತರು ಕವಾಡಿಗಳು ಬಂದು ಇಲ್ಲಿ ಆನೆಗಳಿಗೆ ಬುತ್ತಿಯನ್ನು ಕಟ್ತಾರೆ. ಈಗ ಹುಲ್ಲಿನ ಬುತ್ತಿ ಕಟ್ತಾರೆ. ನೋಡಿ, ಇಲ್ಲಿ ಯಾವ ರೀತಿ ನೋಡಿ ಬುತ್ತಿಯನ್ನು ಕೊಟ್ಟರು. ಈಗ ಈಸ್ಕೊಂಡದ್ದು ಆ ಕಡೆ ಹೋಗಿ ನಿಂತ್ಕೊಂಡು ತಿಂತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಈಗ ನೋಡಿ ಎಷ್ಟು ಸಂತೋಷ ಆಗುತ್ತೆ. ನೋಡಿ, ಇಲ್ಲೂ ಕೂಡ ಇಲ್ಲಿ ಬಂದಿದ್ದಾರೆ ಮತ್ತೆ ಬುತ್ತಿಯನ್ನು ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ನೋಡಿ, ಕೈಯಲ್ಲಿ ಬುತ್ತಿ ಇಟ್ಕೊಂಡಿದ್ದಾರೆ. ಕೊಟ್ಟರು. ಈಗ ಅದು ತೆಗೆದುಕೊಂಡು ಹೋಗಿ ಬಾಯೊಳಕ್ಕೆ ಹಾಕೊಂಡು ಅವ್ರಿಗೆ ಒಂದು ಸಲಾಮನ್ನು ಕೂಡ ಮಾಡುತ್ತೆ. ನೋಡಿ, ಇನ್ನೊಬ್ರು ಅದರ ಸೊಂಡಿಲನ್ನು ಕೂಡ ಮುಟ್ಟಿ ಸ್ಪರ್ಶವನ್ನ ಅನುಭವವನ್ನು ಕೂಡ ಪಡಿತಾರೆ. ಆನೆಗಳು ಏನು ಮಾಡೋದಿಲ್ಲ. ಇದು ಸಾಕಿದ ಆನೆಗಳಾದ್ರಿಂದ, ಪಳಗಿಸಿರತಕ್ಕಂಥ ಆನೆಗಳಾದ್ರಿಂದ ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ. ಅದು ಕೂಡ ಆದಷ್ಟು ದೂರದಲ್ಲಿ ಒಂದು 10 ಅಡಿ ದೂರದಲ್ಲಿ ಒಂದು ಕಟಕಟೆಗೆ ಹಾಕಿ ವಿಶೇಷವಾಗಿ ಜನಗಳಿಗೆ ರಕ್ಷಣೆಗೋಸ್ಕರವಾಗಿ, ಆನೆಗಳ ರಕ್ಷಣೆಗೋಸ್ಕರವಾಗಿ ಒಂದು ಮೇಂಟೈನ್ ಮಾಡ್ತಾ ಇರತಕ್ಕಂಥ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ. ನೋಡಿ, ಯಾವ ರೀತಿ ಸೊಂಡಿಲನ್ನ ಮುಟ್ತಾ ಇದ್ದಾರೆ. ಸೊಂಡಿಲಿಂದ ಆ ಬುತ್ತಿಯನ್ನು ತೆಗೆದುಕೊಟ್ಟು ಹುಲ್ಲಿನ ಉಂಡೆಯನ್ನು ತೆಗೆದುಕೊಂಡು ತಿಂತಾ ಇದೆ. ಈಗ ನೋಡಿ, ಕೆಳಗಡೆ ಮಾವುತರು ಕವಾಡಿಗಳು ಕುತ್ಕೊಂಡು ಆ ಹುಲ್ಲಿನ ಬುತ್ತಿಯನ್ನು ಕಟ್ತಾ ಇರ್ತಕ್ಕಂಥದ್ದು. ಹುಲ್ಲನ್ನ ರೌಂಡಕ್ಕೆ ಸುತ್ತಿ ಅದನ್ನ ಬಟಲಾಕಾರವಾಗಿ ಮಾಡಿ ಅದರೊಳಗಡೆ ಭತ್ತವನ್ನು ತುಂಬಿ ಜೊತೆಗೆ ಬೆಲ್ಲವನ್ನು ಕೂಡ ಹಾಕಿ ಅದೇ ಒಂದು ಹುಲ್ಲಿನ ಗಂಟನ್ನು ಕಟ್ತಾರೆ. ಕಟ್ಬಿಟ್ಟು ಅವರೇ ತಿನ್ನಿಸ್ತಾರೆ. ಸಾಮಾನ್ಯವಾಗಿ ಯಾರು ಬಂದಿರತಕ್ಕಂಥ ವೀಕ್ಷಕರು ಪ್ರೇಕ್ಷಕರು ಬಂದು ತಿನ್ನಿಸ್ಬೇಕು ಅಂತ ಆಸೆ ಪಟ್ರೆ ಅವರು ದುಡ್ಡನ್ನು ಕೊಟ್ಬಿಟ್ಟು ಅದನ್ನ ತಗೋಬೇಕು. ನೋಡಿ, ಯಾವ ರೀತಿ ಆ ಬುತ್ತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊಂಟಲ್ಲಿ ಮುಟ್ಟಿ ಸ್ಪರ್ಶಕವನ್ನು ಪಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಿದ್ರ. ಅವರು ಸ್ಪರ್ಶ ಮಾಡಿದಾಗ ಆನೆ ಕೂಡ ಸಾಕಾರ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ, ಯಾವ ರೀತಿ ಆನೆಗಳಿಗೆ ಬ್ರೇಕ್ಫಾಸ್ಟ್ ಅನ್ನ ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನೋಡಿ, ಯಾವ ರೀತಿ ಬುತ್ತಿಗಳನ್ನು ಗಂಟು ಕಟ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ, ಗಂಟು ಕಟ್ಟಿ ಪಕ್ಕ ಇಟ್ಕೋತಾರೆ.
ಯಾರು ತಗೊಂಡಿದ್ರೆ ಇವರೇ ಹೋಗಿ ಅದನ್ನ ತಿನ್ನಿಸ್ತಾರೆ. ಈ ಪ್ರೇಕ್ಷಕರು ವೀಕ್ಷಕರು ತಿನ್ನಿಸ್ಬೇಕು ಅಂತ ಆಸೆ ಪಟ್ರೆ ಅವ್ರಿಗೆ ದುಡ್ಡನ್ನು ಕೊಟ್ಟು ಅದನ್ನು ತೆಗೆದುಕೊಂಡೋಗಿ ಆನೆಗೆ ತಿನ್ನಿಸ್ಬೇಕಾಗುತ್ತೆ. ಎಲ್ಲ ಗಂಡಾನೆಗಳಿದೆ ಇಲ್ಲಿ ನೋಡಿ. ಇನ್ನೊಂದ್ ಕಡೆ ಬುತ್ತಿಯನ್ನು ಕಟ್ತಾ ಇರ್ತಕ್ಕಂಥದ್ದು. ಬುತ್ತಿ ಯಾರು ಕೊಟ್ಟಿದ್ದಾರೆ ನೋಡಿ. 2 ಆನೆ ತಗೊಂಡು ಬಾಯಿಗೆ ಹಾಕೊಂತ ಇದೆ ನೋಡಿ. ಇನ್ನೊಂದು ಆನೆ ಬಾಯಿಲು ತಿಂತಾ ಇದೆ ಮತ್ತು ಸೊಂಡಲ್ಲಿ ಒಂದು ಇಟ್ಕೊಂಡಿದೆ. ಎಲ್ಲ ಪೂರ್ತಿಯಾಗಿ ಮುಗಿತು ಅವ್ರದ್ದು. ಆನೆಗಳು ಇವ್ರದ್ದು ಗ್ರೂಪು ಆನೆಗಳಿಗೆ ಬುತ್ತಿಯನ್ನು ಕೊಟ್ಟು ಬ್ರೇಕ್ಫಾಸ್ಟ್ ಅನ್ನ ಮಾಡಿಸಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ ನೋಡಿ. ಬಾಯಲ್ಲಿ ತಿಂತಾ ಇದೆ. ತಿಂದಾದ್ಮೇಲೆ ಮತ್ತೊಂದು ಸರಿ ತೊಂಡಲ್ಲಿ ಇರತಕ್ಕಂಥ ಈ ಒಂದು ಹುಲ್ಲಿನ ಬುತ್ತಿಯನ್ನ ಅದು ಬಾಯೊಳಕ್ಕೆ ಇಟ್ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಎಲ್ಲವೂ ಕೂಡ ಸಾಧು ಆನೆಗಳು ಯಾವ ರೀತಿ ತಲಾಮನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಸುಮಾರೊಂದು 15-20 ಉಂಡೆಗಳನ್ನ ಪ್ರತಿ ಆನೆಗೂ ಕೂಡ ತಿನ್ನುತ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಿದ್ದೀರಾ ನೋಡಿ. ಎಲ್ಲೇ ಚಿಕ್ಕ ಆನೆಗಳು, ದೊಡ್ಡ ಆನೆಗಳು, ಹೆಣ್ಣು ಆನೆಗಳು ಎಲ್ಲವೂ ಕೂಡ ಇಲ್ಲಿ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಈಗ ನೋಡಿ ಆನೆಗಳು ಇಲ್ಲಿ ಯಾವ ರೀತಿ ನಿಂತಿದೆ. ಇಲ್ಲಿ ಬಹಳ ಸುಂದರವಾಗಿ ದೃಶ್ಯ. ಹತ್ತಿರದಿಂದನೇ ಕೆಲವರು ಮೊಬೈಲಿಂದ ಫೋಟೋ ತಗೋತಾ ಇದ್ದಾರೆ. ಅದಕ್ಕೆ ಬೇವನ್ನು ತಿಂತಾ ಇರ್ತಕ್ಕಂಥ ದೃಶ್ಯವಾದ ವಿಡಿಯೋ ತೆಗೆದುಕೋತಾರೆ, ಫೋಟೋ ತೆಗೆದುಕೋತಾರೆ. ಎಲ್ಲ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಈಗ ಸುಮಾರು 9:30 ಗಂಟೆ ಆಗಿದೆ. 10 ಗಂಟೆ ಆಗಿದೆ. ಈಗ 10 ಗಂಟೆಗೆ ಕರೆಕ್ಟಾಗಿ ಹೋಗೋಕ್ಕೆ ಬ್ರೇಕ್ಫಾಸ್ಟ್ ಅನ್ನ ಮಾಡಿಸಲಾಗುತ್ತದೆ. ಈ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ ನಂತರ ಅವುಗಳಿಗೆ ಸ್ನಾನ ಮಾಡಿಸಲು ಕರೆದುಕೊಂಡು ಹೋಗ್ತಾರೆ ನೋಡಿ. ಯಾವ ರೀತಿ ಬುತ್ತಿಗಳನ್ನು ಕೊಡ್ತಾ ಇರತಕ್ಕಂಥದ್ದು. ಅವು ಈಸ್ಕೊಂಡು ಹಿಂದೆ ಬಂದು ತಿಂತಾ ಇರ್ತಕ್ಕಂಥ ದೃಶ್ಯ. ಯಾವ ರೀತಿ ಹುಲ್ಲಿನ ಬುತ್ತಿಯನ್ನು ಕೊಟ್ಟಿರ್ತಕ್ಕಂಥ ಅದೇ ರೀತಿ ಸಲಾಮನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ರಮಣೀಯವಾಗಿರ್ತಕ್ಕಂಥ ದೃಶ್ಯ ನೋಡಿ. ದುಬಾರಿ ಆನೆಗೆ ಶಿಬಿರಕ್ಕೆ ಬಂದಿದ್ದು. ಈಗ ಮಾವಟಿಗ ಒಂದು ಕವಾಡಿ ಒಂದು ಆನೆಯನ್ನ ಕರ್ಕೊಂಡ್ ಬಂದಿದ್ದಾರೆ. ಅದು ಆನೆಯು ನೀರಿನಲ್ಲಿ ನದಿಯಲ್ಲಿ ಮಲ್ಕೊಂಡಿದೆ. ಅದಕ್ಕೆ ನೀರನ್ನು ಎರಚಿ ಅದಕ್ಕೆ ಸ್ನಾನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರೆ. 1 by 1 ಕರ್ಕೊಂಡ್ಬರ್ತಾ ಇರೋದು. ಈಗ ಮಾವಾಟಿಗರು ಕವಾಡಿಗಳು ಇಲ್ಲಿ ಬಂದು ಆನೆಗಳಿಗೆ ಸ್ನಾನ ಮಾಡ್ತಾರೆ ಮತ್ತು ಪ್ರೇಕ್ಷಕರು ಮತ್ತು ವೀಕ್ಷಕರು ಕೂಡ ಇಲ್ಲಿ ಬರ್ತಾರೆ. ಆನೆಗಳ ಪಕ್ಕದಲ್ಲಿ ನಿಂತ್ಕೊಂಡು ಆನೆಗಳಿಗೆ ಮುಟ್ಟುವಂಥದ್ದು, ಆನೆಗಳಿಗೆ ನೀರು ಎತ್ತಿರ್ತಕ್ಕಂಥದ್ದು ಎಲ್ಲವೂ ಕೂಡ ಮಾಡ್ಬೋದು. ಆ ಕವಾಡಿ ಹತ್ರದಲ್ಲಿದ್ದಾಗ ಆನೆ ಪ್ರಶಾಂತವಾಗಿರುತ್ತೆ. ಕವಾಡಿ ಇದ್ದಾಗ ಮಾತ್ರ ಹೋಗ್ಬೇಕು, ಜೊತೆ ಹತ್ರಕ್ಕೆ ಹೋಗ್ಬೇಕು, ಇಲ್ಲರೆ ಹೋಗ್ಬಾರ್ದು. ಯಾಕಂದ್ರೆ ಆತನ ಮಾತನ್ನ ಕೇಳ್ತದೆ. ಅದು ಅವ್ನು ಏನು ಹೇಳ್ತಾನೆ ಆಜ್ಞೆಯನ್ನ ಪರಿಪಾಲನೆ ಮಾಡುತ್ತೆ ನೋಡಿ. ಆನೆಗಳನ್ನ ಮುಟ್ಟುವಂಥದ್ದು, ನೀರನ್ನ ಎರ್ತಕ್ಕಂಥದ್ದು ಎಲ್ಲವನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರ. ಯಾರೋ ಒಬ್ರು ಪುಣ್ಯಾತ್ಮರು ಮಗುನು ಕೂಡ ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಂಡ್ಬಂದು ಆ ಮಗುಗೆ ಆನೆಯನ್ನ ತೋರಿಸ್ತಾ ಇರ್ತಕ್ಕಂಥವ್ರು. ಆನೆಯ ಬೆನ್ನನ್ನ, ಹೊಟ್ಟೆಯನ್ನ, ತಲೆಯನ್ನ ಸ್ಪರ್ಶ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಈಗ ನೋಡಿ ಆನೆಗೆ ಯಾವ ರೀತಿ ಕವಡಿ ನೀರನ್ನು ಎರಚಿ ಸ್ನಾನವನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯ. ಈಗ ಸಾಮಾನ್ಯವಾಗಿ ಮೇ ತಿಂಗಳು ಬೇಸಿಗೆ ಇದೆ. ಆನೆಗಳಿಗೆ ತಂಪಾಗಬೇಕು. ತುಂಬಾ ಅವು ಕೂಡ ಬಿಸಿಲಿನಲ್ಲಿ ಬಳಲ್ತವೆ. ಅದಕ್ಕೋಸ್ಕರವಾಗಿ ಬೆಳಿಗ್ಗೆ ಒಂದ್ಸರಿ ಮತ್ತು ಸಂಜೆ ಒಂದ್ಸರಿ, 11 ಗಂಟೆಗೆ ಒಂದ್ಸರಿ, ಸಂಜೆ 4:30 ಗಂಟೆಗೆ ಒಂದ್ಸರಿ ಕರ್ಕೊಂಡ್ಬಂದು ಆನೆಗಳಿಗೆ ಸ್ನಾನವನ್ನ ಮಾಡಿಸ್ತಾನೆ. ಇಲ್ಲಿ ದುಬಾರೆ ಅರಣ್ಯಕ್ಕೆ ಬಂದಿರತಕ್ಕಂಥದ್ದು ನಾವು ಆಗ್ಲೇ ತಮ್ಗೆ ಹೇಳಿದೆ. ಸೊಂಡಿಲಲ್ಲಿ ನೀರು ತೆಗೆದುಕೊಂಡು ಮೈ ಮೇಲೆ ಕೂಡ ಎರಚಿಕೊಡುತ್ತೆ ಅದು. ಆದ್ರೆ ಈಗ ಅದು ಮಲಗಿದೆ. ಇದು ಅವನಿಗೆ ಹೇಳ್ತಾ ಇದೆ. ಈಗ ಎದ್ದು ಕುಳಿತುಕೋತ ಈಗ. ಆದ್ರೆ ಮಮತಾ ಮಲ್ಕೋ ಅಂತ ಮತ್ತೆ ಹೇಳ್ತಾ ಇರೋದ್ರಿಂದ ಅದು ಮತ್ತೆ ಮಲ್ಕೊಳ್ತಾ ಇದೆ ನೋಡಿ. ಈಗ ಯಾವ ರೀತಿ ಅವನು ಹೇಗೆ ಯಾವ ರೀತಿ ಹೇಳ್ತಾನೆ ಅದೇ ರೀತಿ ಕೇಳ್ತದೆ. ಇವುಗಳನ್ನು ಕೂಡ ಪಳಗಿಸಿರ್ತಕ್ಕಂಥ ನಾಯಿಗಳು ಇವು ನೋಡಿ. ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಹೊರಗಡೆಗೆ. ವೀಕ್ಷಕರು ಕೂಡ ಆನೆಗಳನ್ನ ನೋಡೋದಕ್ಕೋಸ್ಕರವಾಗಿ ಹೋಗ್ತಾ ಇದ್ದಾರೆ. ಈಗ ಅವುಗಳಿಗೆ ಸ್ನಾನ ಮಾಡಿಸೋದನ್ನ ನೋಡೋಕ್ಕೆ ಒಂದು ಚಂದ. ಸ್ನಾನ ಮಾಡ್ತಾ ಆದ್ಮೇಲೆ ಅವು ಏನ್ ಮಾಡ್ತವೆ ಅಂದ್ರೆ ಸೊಂಡಿಲಲ್ಲಿ ನೀರು ತೆಗೆದುಕೊಂಡು ಎಲ್ಲರ ಮೇಲೆ ಎರಚುತ್ತವೆ ಮತ್ತು ಸೊಂಡಿಲಲ್ಲಿ ನೀರು ತೆಗೆದುಕೊಂಡು ತನ್ನ ಬೆನ್ನ ಮೇಲೆ ಏರುತ್ತದೆ, ಹಚ್ಕೊಳ್ತದೆ. ಇದೇ ರೀತಿ ನೀರಿನಲ್ಲಿ ಚಿನ್ನ ಆಟಗಳನ್ನ ಆಡ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ಬೋದು. ನಾನು ಕೂಡ ಇಲ್ಲಿ ವಿಡಿಯೋ ಮಾಡ್ತಾ ಇರತಕ್ಕಂಥ ದೃಶ್ಯ ತಾವೀಗ ನೋಡ್ತಾ ಇದ್ರೆ. ಈಗ ಅದು ಸ್ನಾನ ಮಾಡ್ತಾ ಆದ್ಮೇಲೆ ಅದು ಕುಳಿತುಕೊಂಡಿದೆ. ಮತ್ತೆ ಮಲ್ಕೋ ಅಂತ ಹೇಳ್ಬಿಟ್ಟು ಆ ಕವಾಡಿ ಹೇಳ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಾ. ಅದು ಮತ್ತೆ ಮಲಗಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೆ ಅದು ನೋಡಿ. ವೀಕ್ಷಕರು ಒಂದು ನದಿಗೆ ಇಳಿದು ನೀರನ್ನು ಹೇಳ್ತಾವೆ. ಮತ್ತೆ ಅದು ಮಲಗ್ತಾ ಇದೆ. ಇದು ಕಾವಾಡಿಯ ಮಾವತನ ಮಾತನ್ನ ಕೇಳ್ತಾರೆ ಗಂಡಸರು. ಹೆಚ್ಚಾಗಿ ಇಲ್ಲಿ ಯುವಕರು ಹೆಚ್ಚಾಗಿ ಬರ್ತಾರೆ.
ಮಹಿಳೆಯರು, ಸ್ತ್ರೀಯರು, ಯುವತಿಯರು ಕೂಡ ಹೆಚ್ಚಾಗಿ ಬರ್ತಾರೆ. ನೋಡಿ ಇಲ್ಲಿ ಅವರಿಗೆ ಸ್ನಾನ ಮಾಡಿಸಿ ಮುಗೀತು. ಅದು ಹೊರಡ ಸಭೆ ಬಂತು. ನೀರನ್ನು ಕುಡಿತಾ ಇರತಕ್ಕಂಥ ತಮಿಳಿನಲ್ಲಿ ನದಿ ನೀರು ತೆಗೆದುಕೊಂಡು ಕುಡಿತಾ ಇರತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದಾರೆ. ಈಗ ಕಾವಡಿ ಬೇನಕ್ಕೆ ಹತ್ತಾ ಇದ್ದೇನೆ. ಈಗ ಹತ್ತಿ ಕುಳ್ಕೊಂಡಾದ್ರ ಬೇರೆ ಮೇಲೆ ಅದು ನೀರನ್ನು ತೆಗೆದುಕೊಂಡು ಕುಡಿತಾ ಇರತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಾ. ಇದೇ ರೀತಿ ದುಬಾರೆ ಆನೆ ಶಿಬಿರಕ್ಕೆ ಬಂದ್ರೆ ನೀವು ಏನು ರಮಣೀಯವಾಗಿರ್ತ ದೃಶ್ಯವನ್ನು ನೋಡ್ಬೋದು. ಸುಮಾರು 11 ಗಂಟೆ ವೇಳೆಗೆ ಎಲ್ಲಾ ಆನೆಗಳನ್ನ ಇಲ್ಲಿ ಸ್ನಾನ ಮಾಡ್ಸೋದಕ್ಕೆ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾಗ ಪ್ರತಿಯೊಂದು ಆನೆಗಳು ಸ್ನಾನ ಮಾಡಿಸೋ ದೃಶ್ಯವನ್ನ ನೋಡ್ಬೋದು. ಮತ್ತು ನಾವು ಕೂಡ ಅವುಗಳಿಗೆ ಸ್ನಾನವನ್ನ ಮಾಡಬಹುದಾಗಿದೆ. ಆದ ಕಾರಣದಿಂದಾಗಿ ಈ ಒಂದು ವಿಶೇಷ ದೃಶ್ಯವನ್ನು ನೋಡ್ಬೇಕಾದ್ರೆ ನೀವು ಸುಮಾರು ಆನೆಗಳ ಶಿಬಿರಕ್ಕೆ ಬರ್ಬೇಕಾಗತ್ತೆ. ಕಾರಲ್ಲಿ ಬರ್ಬೇಕಾಗುತ್ತೆ. ನೋಡಿ ಯಾವ ರೀತಿ ತೊಂಡಿಲಿನಿಂದ ನೀರನ್ನು ಮೇಲಕ್ಕೆ ಏರ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ. ತುಂಟ ಆನೆಗಳು ತುಂಟ ಕೆಲಸ ಕೂಡ ಮಾಡ್ತೇವೆ ಇಲ್ಲಿ. ನೋಡಿ ಅಲ್ಲಿ ಕೆಲವರು ನೋಡ್ಕೊಂಡು ಹೋಗ್ತಾ ಇದ್ರು, ವಾಪಸ್ ಹೋಗ್ತಾ ಇದ್ದಾರೆ, ಮತ್ತು ಕೆಲವರು ಬರ್ತಾ ಇದ್ದಾರೆ. ಇದು ಆನೆಗಳನ್ನು ಪಳಗಿಸ್ತಕ್ಕಂಥ ಒಂದು ಶಿಬಿರ. ಇದು ಇಲ್ಲಿ ಆನೆಗಳನ್ನು ಕೂಡ ಒಳಗಡೆ ಪಳಗಿಸಿ ಅಂತ ಅವುಗಳಿಗೆ ನೋಡಿ ಆನೆ ಸ್ನಾನ ಮಾಡ್ತಿ ಮೈಗೆ ಸ್ನಾನ ಮಾಡ್ತಾ ಆಗಿಲ್ಲ. ಇದಕ್ಕೆ ತಿಂಡಿಯನ್ನು ಕೊಟ್ಟು ಬ್ರೇಕ್ಫಾಸ್ಟ್ ಅನ್ನು ಕೊಟ್ಟು ಸ್ನಾನ ಮಾಡಿಸೋದಕ್ಕೆ ಇವುಗಳನ್ನ ಕರ್ಕೊಂಡ್ಬೋಗ್ತಾ ಇದ್ದಾರೆ. ಸುಮಾರು ಒಂದು 8-10 ಆನೆಗಳನ್ನ ಈಗ ಒಂದರಾದ ಬೆಳವರಂತೆ ಕರ್ಕೊಂಡ್ಬರ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀವಿ. ಈಗ ನೋಡೋಕ್ಕೆ ಒಂದು ಸಂತೋಷ ಆಗುತ್ತೆ. ಮಕ್ಕಳಿಗೆ ಆನೆಗಳನ್ನ ತೋರಿಸ್ಬೇಕು ಅಂದ್ರೆ ಬಹಳ ಸಂತೋಷ. ಝೂ ಗಾರ್ಡನ್ ಕೂಡ ಇರುತ್ತೆ, ಅಭಯಾರಣ್ಯಗಳು ಕೂಡ ಇರುತ್ತೆ. ಅಭಯಾರಣ್ಯಗಳಿಗೆ ನೋಡೋಕ್ಕಾಗಲ್ಲ. ಇದು ದುಬಾರೆ ಶಿಬಿರ ಆದ್ರಿಂದ ಸಾಕು ಆನೆಗಳು ಇವುಗಳನ್ನ ದುಬಾರೆ ಅರಣ್ಯದಲ್ಲಿ ಹೋಗಿ ಅದನ್ನ ತೆರೆ ಹಿಡಿದು ಸಾಕು ಆನೆಗಳಿಂದ ಪಳಗಿಸಿ ಅವುಗಳಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿ ಅವುಗಳಿಗೆ ಆಹಾರವನ್ನು ಕೊಟ್ಟು ಸ್ನಾನ ಪಾನಗಳನ್ನ ಮಾಡಿಸಿ ಅವುಗಳಿಗೆ ಭಾಷೆಗಳಿಗೆ ಮಾತಾಡುವ ಭಾಷೆಗಳನ್ನು ಕಲಿಸಿ ಎಲ್ಲ ಮಾಡಿ ಪಳಗಿಸ್ಕೊಂಡಿರ್ತಾರೆ. ಈಗ ನೋಡಿ 2 ಆನೆಗಳು ಮತ್ತೆ ಬಂದವೆ. ಈಗ ಇಲ್ಲಿಗ ಸ್ನಾನ ಮಾಡಿಸೋದಕ್ಕೋಸ್ಕರವಾಗಿ ನಾವು ಮದ್ವೆಗೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ 11 ಗಂಟೆ ಆಗೋಯ್ತು. ಈಗ ಹೊಡ್ತಾ ಇದ್ವಿ. ಈಗ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಬೆಲ್ಲೈಕಾನ್ ಪ್ರೆಸ್ ಮಾಡಿದ ಎಲ್ಲ ವಿಡಿಯೋ ತಮಗೆ ತಲುಪುತ್ತೆ. ನಮಸ್ಕಾರಗಳು.